20 ವರ್ಷದ ಕಾಲದಿಂದ ಅವರು ದುಡಿದಿದ್ದಾರೆ. ಅವರು ಬಂದು ಯಾರು ಅನ್ಸ್ಕಿಲ್ಡ್ ಲೇಬರ್ ಅಲ್ಲ, ದೇ ಆರ್ ಸ್ಕಿಲ್ಡ್ ಲೇಬರ್. BMLನಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ, ರೆಗ್ಯುಲರ್ ಎಂಪ್ಲಾಯಿ ಏನು ಕೆಲಸ ಮಾಡ್ತಾನೋ ಅದ್ರ ಈಕ್ವಲ್ ಎಲ್ಲ ಕೆಲಸಗಳನ್ನು ಮಾಡೋರು ಈ ಕಾಂಟ್ರಾಕ್ಟ್ ಆಪ್ರೇಟರ್ಸ್, ನಾನ್ ಪರ್ಮನೆಂಟ್ ವರ್ಕರ್ಸ್. ಆದ್ದರಿಂದ ನಾವು 20 ವರ್ಷದಿಂದ ದುಡಿತಾ ಇದ್ದೀವಿ, ನಮಗೂ ಕೂಡ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಕೊಡೋಕ್ಕಾಗಲ್ಲ ಅಂತ ಅದು ಹೈಕೋರ್ಟಲ್ಲಿದೆ, ಬೇರೆ ರೀತಿಯಲ್ಲಿ. ಇದು ಒಂದು ಡಿಮಾಂಡ್ ಅವ್ರದ್ದು. ಎರಡನೇದು ವೇಜ್ ರಿವಿಷನ್ ಮಾಡಿ ಅವರಿಗೆ 7 years ಲ್ಯಾಪ್ಸ್ ಆಗಿದೆ. ಸೊ ಮಾರ್ಚ್ ಅವರಿಗೆ 31 ಮಾರ್ಚ್ 2024 ಅವ್ರದ್ದು ಲ್ಯಾಪ್ಸ್ ಆಯಿತು. ಸೊ ಇವತ್ತುವರೆಗೆ ಕೂಡ ಅವ್ರನ್ನ ಕರೆದು ಅವರು ಮಾತಾಡಿ ಅವ್ರ ಮುಂದೆ ಏನೇನು ಬೇಡಿಕೆಗಳಿದೆಯೋ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ. ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಇದೆ, 2019ನಲ್ಲಿ ಬಂದಿದೆ, ಈಕ್ವಲ್ ವರ್ಕ್ ಫಾರ್ ಈಕ್ವಲ್ ಪೇ ಮಾಡಬೇಕು ಅಂತ ಕೂಡ ಒಂದು ಜಡ್ಜ್ಮೆಂಟ್ ಇದೆ. ಅದರ ಆಧಾರದ ಮೇಲೆ ನಮಗೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಇಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಬ್ಯಾಲೆನ್ಸ್ಡ್ ವೇಜ್ ರಿವಿಷನ್ನ ಮಾಡಬೇಕಂತ ಕೂಡ ಅವರು ಒತ್ತಡ ಮಾಡ್ತಾ ಇದ್ದಾರೆ. ಸೊ ಇವತ್ತು ಅವ್ರಿಗೆ ಏನು ರೆಗ್ಯುಲರ್ ಎಂಪ್ಲಾಯಿಗೆ ಈಕ್ವಲ್ ಏನು ಕೆಲಸ ಮಾಡ್ತಾರೋ ಮಾಡಿದರೂ ಕೂಡ ಅವರಿಗೆ 15,000 ಸಂಬಳ ಇವತ್ತು ನೀಡ್ತಾ ಇದ್ದಾರೆ. ಇವತ್ತು 7 days ಅವರು ಲಾಸ್ ಆಫ್ ಪೇನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಟೋಟಲಿ ಒಂದು 3,500 ಈವನ್ ಮೆಡಿಕಲ್ ಸೆಂಟರ್ಲಿಂದ ಕೂಡ ಎಲ್ಲರೂ ಕೂಡ ಅಲ್ಲಿ ಇದ್ದಾರೆ. ಇಲ್ಲಿ ಏನು ಪ್ರಶ್ನೆ ಅಂದರೆ, ನಮ್ಮ ಕೋಲಾರ ಜಿಲ್ಲೆಯ ಸಂಸದ ಆದಂಥ ಮಲ್ಲೇಶ್ ಬಾಬುಗೆ ಈ ಇಶ್ಯೂವೇ ಅರ್ಥ ಆಗ್ತಾ ಇಲ್ಲ. ಯಾರು ಇವರಿಗೆ ಹೋರಾಟ ಮಾಡಬೇಕು, ಯಾರು ಧ್ವನಿ ಎತ್ತಬೇಕು? ಜಿಲ್ಲೆಯ ರೆಪ್ರೆಸೆಂಟೇಟಿವ್ ನೀವು. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದೇ ಒಂದು ಪಬ್ಲಿಕ್ ಸೆಕ್ಟಾರ್ ಕಾರ್ಖಾನೆ ಅಂದರೆ ಅದು ಬೆಮಲ್ ಕಾರ್ಖಾನೆ. ಈ ಬೆಮಲ್ ಕಾರ್ಖಾನೆಯಲ್ಲಿ ಇಷ್ಟು ಅನ್ಯಾಯ ಆಗ್ತಾಯಿದೆ. ಅವ್ರ ಮ್ಯಾನೇಜ್ಮೆಂಟು ಅವರು ಕಾಂಟ್ರಾಕ್ಟ್ ರೆಪ್ರೆಸೆಂಟೇಟಿವ್ ಥರ ಮಾತಾಡ್ತಾ ಇದ್ದಾರೆ. ಸೊ ಇದು ಒಂದು ಬ್ಯಾಡ್ ಲಕ್ ಫಾರ್ ದಿ ಕೋಲಾರ್ ಕಾನ್ಸ್ಟಿಟ್ಯೂಯೆನ್ಸಿ. ವಿ ಆರ್ ಲಾಸಿಂಗ್. ನಮಗೆ ಒಂದು ಒಳ್ಳೆ MP ಇಲ್ಲ, ಕಾರ್ಮಿಕರ ಪರವಾಗಿ ಮಾತಾಡತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲ. ಇದು ಕೋಲಾರ ಜಿಲ್ಲೆ ಕರ್ನಾಟಕದ ಪಾರ್ಟ್ ಆಫ್ ದಿ ಕರ್ನಾಟಕ. ಇದು ಮಾಡ್ಬೋದು. ಅವ್ರ ಬೇಡಿಕೆ ಏನು? ಸೌತ್ ಇಂಡಿಯನ್ಸ್ಗೆ ಪ್ರಿಫರೆನ್ಸ್ ಕೊಡ್ರಿ, ಕರ್ನಾಟಕದವರಿಗೆ ಪ್ರಿಫರೆನ್ಸ್ ಕೊಡ್ರಿ, ಕೋಲಾರ ಜಿಲ್ಲೆಯವರಿಗೆ ಪ್ರಿಫರೆನ್ಸ್ ಕೊಡ್ರಿ, ಬ್ಯಾಂಗ್ಳೂರಿನವ್ರಿಗೆ ಕೊಡಿ, ಮೈಸೂರಿನವ್ರಿಗೆ ಕೊಡಿ, ಪಾಲಗಾಡು ಕೊಡಿ ಅಂತಾರೆ. ನಿನ್ನೆ ಯಾಕೆ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ಕೊಡ್ತೀಯಾ? ಸೊ ಇದು ಪಬ್ಲಿಕ್ ಸೆಕ್ಟಾರ್ ಪಾಲಿಸಿ. 60% ಲೋಕಲ್ ಸ್ಟೇಟ್ ಕೊಡಬೇಕಂತಿದೆ, ಲೋಕಲ್ ಪ್ಲೇಸ್ ಕೊಡಬೇಕಂತ. ಇದನ್ನು ಸಂಸದರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಲ್ಲ. ಇಲ್ಲಿರುವ ಸ್ಥಳೀಯ MLA ರೂಪಕಲಾ ಶಶಿಧರ್ ಕೂಡ ಈ ವಿಷಯ ಒಂದು ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ತಲ್ಲ. ಅವರು ರೆಪ್ರೆಸೆಂಟೇಟಿವ್ ಆಫ್ KG, ಅವರು ಕೂಡ ಕಾಂಟ್ರಾಕ್ಟರ್ ಥರ, ಮ್ಯಾನೇಜ್ಮೆಂಟ್ ಥರ ಒಂದು ಮಾತಾಡ್ತಾ ಇದ್ದಾರೆ. ಅದರಿಂದನೇ ಈ ಇಶ್ಯೂ ಇಷ್ಟು ಪ್ರೊಲಾಂಗ್ ಆಗ್ತದೆ. ಇಫ್ ಬೋತ್ ದಿ ರೆಪ್ರೆಸೆಂಟೇಟಿವ್ ಆ ಪಂದಲಲ್ಲಿ ಒಂದು ½ an hour ಕೂತ್ಕೊಂಡ್ರೆ ಇಮಿಡಿಯೇಟಾಗಿ ಮ್ಯಾನೇಜ್ಮೆಂಟ್ ಬಂದು ಮಾತಾಡ್ತಾರೆ. ಆದ್ದರಿಂದ ರಾಜಕೀಯವಾಗಿ, ಸಾಮೂಹಿಕವಾಗಿ ಎಲ್ಲ ರೀತಿಯಲ್ಲಿ ಇವಾಗ KGFನಲ್ಲಿ ನೋಡಿದರೆ ಇಡೀ KGF ಜನ ಏನು ಕಲರ್ ಕ್ಲಿಯರ್ ನೋಡಿಲ್ಲ, ಪ್ರತಿದಿನ ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಸ್ಥಳೀಯರಾದಂಥ ಇಲ್ಲಿರ್ತಕ್ಕಂಥ MLAs ಮತ್ತು MPs, ex-MLAs ಇದರಲ್ಲಿ ಸೀರಿಯಸ್ ಆಗಿ ತಲೆ ಹಾಕಿದರೆ ಮಾಡಬೇಕು. ಒಗ್ಗೂಡಿಸಿ ಇವರ ಇಶ್ಯೂವನ್ನು ಸೀರಿಯಸ್ ಆಗಿ ಇಮಿಡಿಯೇಟಾಗಿ ಸಾಲ್ವ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ.